ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಮಂಗಳೂರು ಮೂಲದ ಶಿಲ್ಪಾ ಅವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು ಈಗ 33 ವರ್ಷ. 5 ವರ್ಷಗಳ ಹಿಂದೆ ಅವರ ಗಂಡ ಸಾವನ್ನಪ್ಪಿದ ಮೇಲೆ ಅವರು ಬದುಕಿನ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. ಆದರೆ ಇಂದು ಅವರು ಹೊಸ ಬದುಕಿನ ಬಾಗಿಲನ್ನು ತೆಗೆದುಕೊಳ್ಳಲು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇಂತಹ ಶಿಲ್ಪಾರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ನೋಡಿ, ಶಿಲ್ಪಾರವರು ಹೇಳ್ತಾರೆ, ನನಗೆ ಹಣಕ್ಕಿಂತ ಮನುಷ್ಯನ ಮನಸ್ಸು ಮುಖ್ಯ ಎಂದು ಕೂಡ ತಿಳಿಸಿದ್ದಾರೆ. ನನ್ನ ಹಳೆಯ ಜೀವನದಲ್ಲಿ ನೋವು ತುಂಬಿತ್ತು, ಈಗ ಹೃದಯ ತುಂಬ ಪ್ರೀತಿಯನ್ನು ಕೊಡಬಲ್ಲವನು ಬಯಸುತ್ತೇನೆ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ. ಅವರಿಗೆ ಮನಸ್ಸಿನಲ್ಲಿ 35ರಿಂದ 45 ವರ್ಷದ ಮಧ್ಯ ಇರುವ ಪ್ರೌಢ, ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಅವರು ವಿದುರನಾದರೂ ವಿಚ್ಛೇದನವನ್ನು ಪಡೆದರೂ ಮನದ ಒಳ್ಳೆಯತನ ಸಾಕು ಎಂದು ಇವರು ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಶಿಲ್ಪಾರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶಿಲ್ಪಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶಿಲ್ಪಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ಶಿಲ್ಪಾರವರ ತಂದೆ ನಿವೃತ್ತ ಸರ್ಕಾರಿ ನೌಕರರು, ತಾಯಿ ಗೃಹಿಣಿ, ಒಬ್ಬ ಅಣ್ಣ. ಇವರು ಬೆಂಗಳೂರಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇವರು ತುಂಬ ಸಾಂಸ್ಕೃತಿಕ ಧಾರ್ಮಿಕ ಮನಸ್ಥಿತಿಯ ಮನೆ. ಹಾಗೆ ಶಾಂತಿ ಅವರು ತಮ್ಮ ತಾಯಿ ತಂದೆಯ ಆಶೀರ್ವಾದದಿಂದಲೇ ಹೊಸ ಜೀವನವನ್ನು ಆರಂಭಿಸಲು ಮುಂದೆ ಬಂದಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ಶಿಲ್ಪಾ ತುಂಬ ಶಾಂತ, ಸರಳ, ಒಲವಿನ ಮನಸ್ಸಿನವರು. ಕವಿತೆಯನ್ನು ಬರೆಯೋದು, ದೇವರ ಭಜನೆಯನ್ನೇ ಹಾಡೋದು, ಮಕ್ಕಳಿಗೆ ಪಾಠವನ್ನು ಹೇಳೋದು ಇವರ ಹವ್ಯಾಸವಾಗಿದೆ. ಅವರು ಯಾವ ಪರಿಸ್ಥಿತಿಯಲ್ಲಾದರೂ ನಗುತ್ತಲೇ ಇರುತ್ತಾರೆ. ಅವರ ಸುತ್ತಲಿನವರು ಶಿಲ್ಪಾ ಅಂದರೆ ನಗು ಮಾತ್ರ ಅಂತ ಹೆಸರಿಟ್ಟಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ, ಶಿಲ್ಪಾ ಹೇಳ್ತಾರೆ, ಮದುವೆ ಅಂದರೆ ಕೇವಲ ಒಬ್ಬರ ಜೊತೆಗೆ ಇರುವುದಲ್ಲ, ಅದು ಇಬ್ಬರ ಹೃದಯದ ಒಡನಾಟ ಎಂದು ಕೂಡ ನಂಬುತ್ತಾರೆ. ಒಮ್ಮೆ ನೋಯಿಸಿದರೂ ಮತ್ತೊಮ್ಮೆ ಅದು ಚೇತರಿಸಿಕೊಳ್ಳುವ ಶಕ್ತಿಯನ್ನು ಕೂಡ ಕೊಡುತ್ತದೆ. ನಾನು ಈಗ ನೋವಿನ ಮೇಲೆ ಪ್ರೀತಿಯ ಹೊಸ ಕಥೆಯನ್ನು ಬರೆಯಲು ಸಿದ್ಧನಿದ್ದೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಯಾರು ನಿಜವಾದ ಬಾಳ ಸಂಗಾತಿಯಾಗಬೇಕೆಂದು ಬಯಸುತ್ತೀರೋ, ನೋವನ್ನು ಅರಿತು ಪ್ರೀತಿಯಿಂದ ಬದುಕನ್ನು ಕಟ್ಟಿಕೊಳ್ಳಲು ಸಿದ್ಧರಿದ್ದೀರೋ, ನಾನು ನಿಮಗಾಗಿ ವೆಯ್ಟ್ ಮಾಡುತ್ತಾ ಇರುತ್ತೇನೆ, ಬೇಗ ಬನ್ನಿ ಎಂದು ಕೂಡ ಶಿಲ್ಪಾರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶಿಲ್ಪಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶಿಲ್ಪಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.